ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಲೈನ್ಸ್ ಲೈಬ್ರರಿ ಯೂಟ್ಯೂಬ್ ಚಾನಲ್. ನಾನೀಗ ಹೇಳ್ತಿರೋದು ಸಾಹಿತ್ಯ ಸೊಬಗು BSc 2ನೇ ಸೆಮಿಸ್ಟರ್ನಲ್ಲಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಏನು ಡಿಸ್ಕಷನ್ ಮಾಡಬೇಕಂದ್ರೆ ಹೇಳ್ತೀನಿ ಇಲ್ಲಿ. ಭೂಮಿಗೀತ ಅಂದರೆ ಈ ಘಟಕದಲ್ಲಿ 10 ಮಾರ್ಕಿಂದು ಒಂದು ಕ್ವಶನ್ ಬರುತ್ತೆ. ಘಟಕ 2 ಮಳೆ, ಅದರಲ್ಲಿ ಒಂದು ಕ್ವಶನ್ ಬರುತ್ತೆ 10 ಮಾರ್ಕಿಂದು. ಪ್ರೀತಿ ಇಲ್ಲದ ಮೇಲೆ, ಅದರಲ್ಲಿ 10 ಮಾರ್ಕ್. ಅಂದರೆ 5 ಘಟಕದ ಮೇಲೆ 10 ಮಾರ್ಕ್ ಬರುತ್ತೆ. ಬಟ್ ನಾವು ಅದರಲ್ಲಿ 3 ಬರೀಬೇಕಾಗತ್ತೆ. 3 ಬರೆದ್ರೆ 30 ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ. ಭೂಮಿಗೀತೆಯಲ್ಲಿ ನಾವು ಭೂಮಿ ಬಗ್ಗೆ ಏನು ತಿಳ್ಕೊಂಡಿರ್ತಾ ಅದನ್ನ ಬರೀಬೋದು. ನಮಗೆಲ್ಲರಿಗೂ ಗೊತ್ತಿರುತ್ತೆ ಭೂಮಿ ನಮಗೆ ಮಳೆ ಆಗಲಿಲ್ಲ ಅಂದರೆ ಎಷ್ಟು ತೊಂದರೆ ಆಗುತ್ತೆ. ಭೂಮಿ ನಮಗೆ ಗಾಳಿ, ಬೆಳಕು ಎಲ್ಲವನ್ನು ಕೊಡುತ್ತೆ. ಅದ್ರ ಬಗ್ಗೆ ಅಷ್ಟು ಬರಿಬೋದು. ಇನ್ನು ಮಳೆ ಬಗ್ಗೆನೂ ಬರಿಬೋದು. ಇನ್ನು ಇದರಲ್ಲಿ ಪ್ರೀತಿ ಮತ್ತು ಕೌಶಲ್ಯ ಕನ್ನಡ ಅಂದರೆ ವೇದಿಕೆ ಕಾರ್ಯಕ್ರಮಗಳು ವಿಧಗಳು ಅಂತ ಬಂದಾಗ ಅಲ್ಲಿ ನಾವು ಮಾದರಿ ಕಾರ್ಯಕ್ರಮದ ಮಾದರಿ ಪಟ್ಟಿ ಬರಿ ಅಂತ 10 ಮಾರ್ಕಿಗೆ ಕೇಳ್ಬೋದು. ಅಂದರೆ ಅದನ್ನ 2 ಪೇಜ್ ಬರೋಕ್ಕಿಂತ ಅನ್ನೋದು ಈ ಮಾದರಿ ಕಾರ್ಯಕ್ರಮದ ಮಾದರಿ ಪಟ್ಟಿಯನ್ನು ನಾವು ಈ ರೀತಿ ಬರೆದ್ರೆ ನಮಗೆ 10 ಮಾರ್ಕ್ಸ್ ಫಿಕ್ಸ್ ಬೀಳುತ್ತೆ. ಕೇಳ್ತಿರ್ಬೋದು. ಯಾಕಂದರೆ ಫಸ್ಟ್ ಸೆಮ್ಮನಲ್ಲಿ ನಮಗೆ ಯಾವುದಿತ್ತು, ಐ ಕಾಂಟ್ ರಿಮೆಂಬರ್ ದ್ಯಾಟ್. ಬಟ್ ಕಾರ್ಯಕ್ರಮದ ಮಾದರಿ ಪಟ್ಟಿ ಅಂತ ಬರಿ ಅಂದ್ರೆ ನಮಗೆ ಸುತ್ತೋಲೆ ಆದೇಶವನ್ನು ಬರೆಯೋಕ್ಕೆ ಹೇಳಿದ್ರು. ಅದನ್ನ ನಮ್ಮ ಮಾದರಿ ಸುತ್ತೋಲೆಯನ್ನು ಬರೆಯೋಕ್ಕೆ ಹೇಳಿದರು. ಆದರೆ ಈ ಸತಿ ಈ ಕಾರ್ಯಕ್ರಮದ ಮಾದರಿ ಪಟ್ಟಿ ಅಂತ ಬರೆಯಲು ಕೊಡ್ತಾರೆ. ಇದು 10 ಮಾರ್ಕ್ ಕೇಳ್ತಾರೆ. ಮತ್ತು ಇದರಲ್ಲಿ 1 ಮಾರ್ಕ್ದು ಕೇಳ್ಬೋದು. ಅಂದರೆ ಯಾವ್ಯಾವ ವೇದಿಕೆ ಕಾರ್ಯಕ್ರಮದ ವಿಧಿಗಳು ಎಷ್ಟಿವೆ ಮತ್ತು ಕಾರ್ಯಕ್ರಮ ಸಿದ್ಧತೆ ವಿಧಾನಗಳು ಎಷ್ಟಿವೆ, ಅಥವಾ ಕಾರ್ಯಕ್ರಮ ಸಿದ್ಧತೆ ವಿಧಾನಗಳು 2-3 ಬರೀರಿ ಅಂತ ಕೇಳ್ಬೋದು. ಥ್ಯಾಂಕ್ ಯು.